ಜಾಮೀನು ರದ್ದಾದರೂ ಕ್ರಮವಿಲ್ಲ, ಆರೋಪಿಗಳ ಬಂಧನಕ್ಕೆ ರಾಜ್ಯದ ಎಲ್ಲಾ ದಲಿತ ಪರ ಸಂಘಟನೆಗಳ ಆಗ್ರಹ. ಬಂಧನವಾಗದಿದ್ದರೆ ಡಿಸಿ, ಎಸ್ಪಿ ಕಚೇರಿ ಎದುರು ಉಗ್ರ ಪ್ರತಿಭಟನೆ ಎಚ್ಚರಿಕೆ. ಚೇಳೂರು, ಕೊತ್ತಕೋಟವಂಡ್ಲಾಪಲ್ಲಿ ಜಮೀನು ವಿವಾದ ಪ್ರಕರಣದ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಇಲ್ಲದಿದ್ದರೆ ಡಿಸಿ ಹಾಗೂ ಎಸ್ಪಿ ಕಚೇರಿ ಎದುರು ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಬಿಎಸ್ಪಿ ಜಿಲ್ಲಾಧ್ಯಕ್ಷ ಕೋಡಿಗಲ್ ರಮೇಶ್ ಎಚ್ಚರಿಕೆ ನೀಡಿದರು. ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಕರಣದಲ್ಲಿ ನ್ಯಾಯಾಲಯ 7 ಮಂದಿಯ ಜಾಮೀನು ಅರ್ಜಿಯನ್ನು ರದ್ದುಗೊಳಿಸಿದ್ದರೂ ಪೊಲೀಸರು ಇದುವರೆಗೆ ಕ್ರಮ ಕೈಗೊಂಡಿಲ್ಲ. ಸಂತ್ರಸ್ತ ದಲಿತ ಕುಟುಂಬಕ್ಕೆ ಬೆದರಿಕೆಗಳು ಮುಂದುವರೆದಿವೆ ಎಂದು ಆರೋಪಿಸಿದರು. ಸಂತ್ರಸ್ತೆ ಸ್ವಾತಿ ಮಾತನಾಡಿ, ನ್ಯಾಯಾಲಯದ ಆದೇಶದ ಬಳಿಕವೂ ಯಾವುದೇ ಕ್ರಮವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ತಮ್ಮ ಕುಟುಂಬಕ್ಕೆ ನಿರಂತರ ಕಿರುಕುಳ ಮತ್ತು ಬೆದರಿಕೆಗಳು ಎದುರಾಗುತ್ತಿದ್ದು, ನ್ಯಾಯ ದೊರೆಯುವವರೆಗೆ ಹೋರಾಟ ಮುಂದುವರೆಸುವುದಾಗಿ ತಿಳಿಸಿದರು. ದಲಿತ ಮುಖಂಡ ಶೇಖರ್ ಮಾತನಾಡಿ, ಬಾಧಿತ ಕುಟುಂಬ ಹಾಗೂ ಅವರ ಪರವಾಗಿ ಕಾನೂನು ಹೋರಾಟ ನಡೆಸುತ್ತಿರುವ ವಕೀಲ ಭೀಮಾನಾಯ್ಕ್ ಅವರಿಗೆ ಪ್ರಾಣ ಬೆದರಿಕೆ ಕರೆಗಳು ಬರುತ್ತಿವೆ ಎಂದು ಆರೋಪಿಸಿದರು. ಅವರಿಗೆ ಸೂಕ್ತ ಭದ್ರತೆ ಒದಗಿಸುವಂತೆ ಒತ್ತಾಯಿಸಿದರು. ವಕೀಲ ಅವಿನಾಶ್ ಮಾತನಾಡಿ, ನ್ಯಾಯಾಲಯ ಜಾಮೀನು ರದ್ದುಗೊಳಿಸಿದ್ದರೂ ಇದುವರೆಗೆ ಬಂಧನವಾಗಿಲ್ಲ. ಮೇಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಪ್ರಕರಣದಲ್ಲಿ ಶೀಘ್ರ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅವಮಾನವಾಗಿ ಎಷ್ಟು ಅಸಭ್ಯವಾಗಿ ಮಾತಾಡ್ತಾರೆ ಅಂದ್ರೆ ಅಷ್ಟು ಅಸಭ್ಯವಾಗಿ ಮಾತಾಡ್ತಾರೆ. ನೋಡಕ್ಕೂ ಆಗ್ತದೆ. ಇಷ್ಟೊತ್ತರೆಗೂ ಹಾಗೆ ನಮ್ಮ ಬೇಲ್ ಇಷ್ಟು ದಿನ 2 ದಿನ ಆಯ್ತಲ್ಲ ರಿಜೆಕ್ಟ್ ಆಗಿ, ಈ 2 ದಿನದಿಂದನೂ ಕರೆಕ್ಟಾಗಿ ತಗೋಬೇಕು ಅವ್ರ ಆಕ್ಷನ್ ಇನ್ನೂ ಪೊಲೀಸವ್ರು ತಗೊಂಡಿಲ್ಲ. ನಾವು ಯಾವುದೇ ಇಷ್ಟೊತ್ತರೆಗೂ ಆಗಿರೋ ಕೆಲಸಗಳಿಗೆ ನಾವು ಪಟ್ಟಿರೋ ಅವಮಾನಗಳಿಗೆ ಒಂದೂ ನ್ಯಾಯ ಸಿದ್ಧಿರ ಹೋಗ್ಲಿ. ನ್ಯಾಯ ಅಂದ್ರೆ ಕರೆಕ್ಟ್ ಯಾರು ಎಲ್ಲ ಜನರೂ ಒಂದೇ ತರಾನೇ. ಈಗ ಅವರು ರೆಡ್ಡಿ ಜನಾಂಗದವರು ಅಂತೇಳಿ ಅವ್ರಿಗೆ ಸಪೋರ್ಟ್ ಕೊಡೋದು, ನಾವು SC ಕ್ಯಾಂಡಿಡೇಟ್ಸು, ನಾವು ಕೀಲ್ ಜನಾಂಗದವರು, ಕೀಲ್ ಜಾತಿಯವರು ಅಂತ ನಮ್ಗೊಂಥರ ಅವ್ರಿಗೊಂಥರ ಮಾಡಬಾರ್ದು. ಪೊಲೀಸ್ ಅವರು ಅಂತಂದ್ರೆ ಕೊಡೋ ನ್ಯಾಯ ಎಲ್ಲರಿಗೂ ಒಂದೇ ತರಾನೇ ಇರಬೇಕು. ಒಬ್ಬರಿಗೂ ಒಂದೊಂದು ಥರ ನ್ಯಾಯ ಕೊಡೋ ಹಿಂಗೆ ಯಾಕೆ ಪೊಲೀಸ್ ಅವ್ರು ಯಾಕೆ ಇರಬೇಕಾಗಿತ್ತು? ಈ ವಿಷಯಕ್ಕೆ ತುಂಬಾ ಬೇಜಾರಾಗ್ತಿದೆ. ಪೊಲೀಸವರೇ ಆಗಿರಲಿ, ಪೊಲಿಟಿಷಿಯನ್ಸೇ ಆಗಿರಲಿ, ನ್ಯಾಯ ಯಾವ ಕಡೆ ಇದೆಯೋ ಆ ಕಡೆ ಮಾತ್ರ ಮುಖ ಹಾಕ್ಬೇಕು. ಬೇರೆ ದುಡ್ಡು ಕೊಡೋ ಇದಕ್ಕಾಗಿರ್ಲಿ, ಅವ್ರು ಕೊಡೋ ಸಪೋರ್ಟ್ಗಾಗಿರ್ಲಿ, ಇವ್ರು ಕೊಡ್ತಿರೋ ಟಾರ್ಚರ್ ನಮಗೆ ಊರಲ್ಲಿ ತಿರ್ಗಾಡಕ್ಕೂ ಆಗ್ತಿಲ್ಲ. ಇಷ್ಟೊತ್ತರೆಗೂ ನಾನು ಹೇಳ್ತಾ ಇದ್ದೀನಿ, ಹೆಣ್ಮಗು ಆಗಿ ಎಷ್ಟು ಕೀಳಾಗಿ ನೋಡ್ತಾವ್ರೆ ಅಂದರೆ ಅಷ್ಟು ಕೀಳಾಗಿ ನೋಡ್ತಾರೆ. ನಾನು ಓದ್ಕೊಂಡು ನನಗೇನು ಪ್ರಯೋಜನನೇ ಇಲ್ಲ. ಈಗ MBA ಮಾಡಿದ್ರು ಯಾವ ಲೆಕ್ಕಕ್ಕೂ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟು. ಹೆಣ್ಮಕ್ಳಿಗೆ ಕೊಡೋ ಗೌರವ ಆಗಿರ್ಲಿ, ಗಂಡ್ಮಕ್ಳೇ ಆಗಲಿ, ಎಸ್ಪೆಷಲಿ ಗಂಡ್ಮಕ್ಳೇ, ಚಿಕ್ಕ ಮಕ್ಕಳಾಗಿರ್ಲಿ, ಚಿಕ್ಕ ಮಕ್ಕಳು ಈಗ ಮನೆ ಹತ್ರ ಬರಬಾರ್ದು ಅನ್ನೋ 1ನೇ ಕ್ಲಾಸ್ 2ನೇ ಕ್ಲಾಸ್ ಓದ್ತಿರೋ ಮಕ್ಕಳು ನಮ್ಮ ಮನೆಯಲ್ಲಿ ಮುಂದೆ ಹೋಗ್ಬಾರ್ದು ಅಂತ ಮಾತಾಡ್ತಾರೆ. ದೊಡ್ಡವರು ಎಷ್ಟು ತಲೆಯಲ್ಲಿ ಕೂರಿಸಿರ್ತಾರೆ ಅಂತಂದ್ರೆ ಮಕ್ಕಳಿಗೆ ಇಷ್ಟು ಬುದ್ಧಿ ಮಾತುಗಳು ಆ ತಂದೆ ತಾಯಿಯಿಂದಾನೇ ಬರಬೇಕು. ಮನೆ ಮಕ್ಕಳಿಗೆ ಆಗಲಿ, ಮನೆಯಲ್ಲಿ ಬೆಳೀತಿರೋ ಎಲ್ಲ ವಾತಾವರಣ ಕರೆಕ್ಟಾಗಿರ್ಬೇಕು. ಆದ್ರೂ ಆ ರೀತಿಯಲ್ಲಿ ಯಾವುದೂ ಇಲ್ಲ. ಚಿಕ್ಕ ಮಕ್ಕಳಿಗೆ ಈಗ್ಲೇನೆ ಆ ಥರ ವಕೀಲರು ಬೆಂಗಳೂರಿಂದ ಬಂದಿರ್ತಕ್ಕಂಥದ್ದು. ಏನು ನಮ್ಮ ಭೀಮಾನಾಯ್ಕ್ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಏನು ಸಿವಿಲ್ ವ್ಯಾಜ್ಯ ನಡೀತಾ ಇದೆ ಕೋರ್ಟ್ನಲ್ಲಿ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆಗಳು ಮಾಡಿಕೊಂಡು ನಮ್ಮ ರೆಡ್ಡಿ ಸಮುದಾಯದ ಜನಾಂಗದವರು ಮತ್ತೆ ನಮ್ಮ ಭೀಮಾ ಮತ್ತು ಅವ್ರ ಕುಟುಂಬದವ್ರನ್ನ ಮೇಲೆ ಹಲ್ಲೆ ಮಾಡಿ, ಒಂದು ಹೆಣ್ಮಗು ಅಂತ ನೋಡಿದೆ ಬೀದಿಲೆಲ್ಲ ಬಟ್ಟೆ ಹರಿದು ತುಂಬ ಕೀಳಾಗಿ ಅವತ್ತು ಒಂದು ಹೆಣ್ಮಗನ ಮೇಲೆ ಬಿಹೇವ್ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಾಗ ಆಲ್ರೆಡಿ FIR ಆಗಿದೆ, MLC ಆಗಿದೆ, ಕೋರ್ಟು ಕಚೇರಿ ಎಲ್ಲ ನಮಗೆಲ್ಲ ವಿಚಾರಗಳು ಎಲ್ಲರೂ ಹಂಚ್ಕೊಂಡಿದ್ದಾರೆ. ನಾನು ನೇರವಾಗಿ ನನ್ನ ಒಂದು ವಿಚಾರಕ್ಕೆ ಬರ್ತೀನಿ. ನಮ್ಮ ಪೊಲೀಸ್ ಇಲಾಖೆ ಈಗ ಯಾಕಂದರೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಈ ಒಂದು ಇನ್ವೆಸ್ಟಿಗೇಷನ್ ರೈಟ್ಸ್ ಇಲ್ಲ. ಡೈರೆಕ್ಟಾಗಿ ಅಟ್ರಾಸಿಟಿ ಆ್ಯಕ್ಟ್ ಆಗಿರೋದ್ರಿಂದ ಈ ಒಂದು ಇನ್ವೆಸ್ಟಿಗೇಷನ್ ರೈಟ್ಸ್ ಬಂದು ನಮ್ಮ DYSP ಸಾಹೇಬರು ಬರ್ತದೆ ಮತ್ತು SP ಸಾಹೇಬರಿಗೆ ರೈಟ್ಸ್ ಇರುತ್ತೆ. ನಾನು ನೇರವಾಗಿ DYSP ಮತ್ತು SP ಸಾಹೇಬರನ್ನ ಕೇಳ್ಕೊಳ್ಳೋದು ಇಷ್ಟು ದಿನ ಕಳೆದ 9/6/2026 ನಡೆದಿರ್ತಕ್ಕಂಥ ಘಟನೆ ಇವತ್ತುವರೆಗೂ ಯಾವುದೇ ರೀತಿ ರೆಡ್ಡಿ ಸಮುದಾಯದ ಏನು ಗಲಾಟೆ ಮಾಡಿ ಹರಾಸ್ ಮಾಡಿದ್ರು ಅವ್ರು ಯಾವ ಕುಟುಂಬದವ್ರ ಮೇಲಾಗಲಿ ಮತ್ತು ಹಲ್ಲೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲಾಗಲಿ ಸೂಕ್ತ ಕ್ರಮ ಜರುಗಿಸೇ ಇಲ್ಲ. ನಾವು ಭಾಳಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಯವ್ರನ್ನ ಅಪ್ರೋಚ್ ಮಾಡಿದ್ದೀವಿ, ಲೆಟರ್ಸ್ ಕೊಟ್ಟಿದ್ದೀವಿ, ಕೋರ್ಟಲ್ಲಿ ನಮ್ಮ ಸಬ್ಮಿಷನ್ ಮಾಡಿದ್ದೀವಿ. ಸಬ್ಮಿಷನ್ಸ್ ಎಲ್ಲ ಕನ್ಸಿಡರ್ ಮಾಡಿ ಮಾನ್ಯ ಸತ್ರ ನ್ಯಾಯಾಲಯ ಸೆಷನ್ಸ್ ಕೋರ್ಟ್ ಅವರು ಕನ್ಸಿಡರೇಷನ್ ತಗೊಂಡು ಏನು 21 ಜನ ಅಕ್ಯೂಸ್ ಪರ್ಸನ್ಸ್ ಇದ್ರು ಅದರಲ್ಲಿ 7 ಜನಕ್ಕೆ ಬೇಲ್ನ ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು. ಬೇಲ್ ರಿಜೆಕ್ಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ
ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ರಘು ಲಂಬಾಣಿ ಸಮುದಾಯದ ತಾಲೂಕು ಅಧ್ಯಕ್ಷ ಭೀಮಾನಾಯಕ್ ವಿನಯ್ ಕುಮಾರ್ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಯಾರವ್ ಎಂ ಭಾರತ ವೈಭವ ನ್ಯೂಸ್ ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.